ನಡೀತಾ ಇದೆ. ಆದ್ದರಿಂದ ಎಷ್ಟು ಜನ ಆಗ್ತಿರೋ ನೋಡ್ತೀವಿ. ಹೊಸ ವರ್ಷ ಸುಮಾರು ಜನಗಳು ಆಚರಣೆ ಮಾಡ್ಕೊತಾರೆ. ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾವು ಇಷ್ಟು ದಿನ ಸುಮ್ಮನೆ ಇದ್ವಿ. ಇನ್ನು ಸುಮ್ಮನೆ ಇರೋ ಮಾತೇ ಇಲ್ಲ. ನಮಗೆ ಭಾಷೆ ಬೇಕು, 60% ಭಾಷೆ ಬೇಕು. ಇಡೀ ರಾಜ್ಯಾದ್ಯಂತ ಅಭಿಯಾನ ಶುರುವಾಗ್ತಾ ಇದೆ. 2 ದಿನದಲ್ಲಿ ಬೆಂಗಳೂರಲ್ಲಿ ಸಭೆ ಸೇರ್ತಿದ್ದಾರೆ. ಸಭೆ ಮುಗಿದಿದ ತಕ್ಷಣ ಅವ್ರು ಏನು ಆದೇಶ ಕೊಡ್ತಾರೆ ಆ ಆದೇಶದ ಪ್ರಕಾರ ನಾವು ಕೂಡ ಮುಳುಬಾಗಿಲಿಂದಾನೇ ಪ್ರಾರಂಭ ಮಾಡಿ ಇಡೀ ರಾಜ್ಯಾದ್ಯಂತ ಕನ್ನಡಪರ ಹೋರಾಟ, ಇನ್ನು ಉಗ್ರವಾದ ಹೋರಾಟ ರೂಪಿಸ್ಕೊತೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈಗ ಇನ್ನೂ ಒಂದು ನಾವು ನಮಗೆ ಆಗ್ರಹ ಮಾಡ್ತಾ ಇದ್ದೀವಿ. ಏನು ನಮ್ಮ ಹೋರಾಟಗಾರರನ್ನ ನೀವು ಜೈಲಲ್ಲಿ ಇಟ್ಟಿದ್ದೀರಾ, ಯಾವುದೇ ಒಂದು ಷರತ್ತಿಲ್ಲದೆ ಅವರಿಗೆ ಷರತ್ತು ರಹಿತ ಅವ್ರನ್ನ ಬಿಡುಗಡೆ ಮಾಡಬೇಕು. ನೀವು ಯಾವುದೇ ಷರತ್ತಿಲ್ಲದೆ, ಕೇಸ್ ಇಲ್ಲದೆ ಅವ್ರನ್ನ ಬಿಡುಗಡೆ ಇಟ್ಟು ಅತಿ ಶೀಘ್ರವಾಗಿ ನಾಳಿದ್ದು 2 ದಿವಸದೊಳಗಡೆ ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಮುಂದಿನ ಆಗು ಹೋಗುಗಳಿಗೆ, ಅನಾಹುತಗಳಿಗೆ ರಾಜ್ಯ ಸರ್ಕಾರನೇ ಹೊಣೆ ಆಗುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ನನ್ನ 2 ಮಾತು ಮುಗಿಸ್ತೀನಿ. ಚಿತ್ರಗಳು ಒಂದು ಬರ್ತಾ ಇಲ್ಲ. ಉಪಯೋಗ ಆಗುವಂತಹ ಚಿತ್ರಗಳನ್ನು ನಾವು ದುಡ್ಡು, ಈಗ ಕಾಂತಾರ ಅಂತ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಒಂದು ಸಂಪ್ರದಾಯನ ತೋರಿಸ್ಕೊಡೋಂಥ ಚಲನಚಿತ್ರ. ಅದನ್ನು ಒಂದು ದಿವಸ ನಾವು 3 ದಿವಸ ನಾವು ಓಡಿಸಿದ್ವಿ. ಯಾಕೆ ಓಡಿಸಿದ್ವಿ? ನಮ್ಮ ಸಂಪ್ರದಾಯ ಎತ್ತಿ ತೋರಿಸ್ತಾ ಇದೆ. ನಮ್ಮ ಕನ್ನಡಿಗರ ಸಂಪ್ರದಾಯ ಕರಾವಳಿಯಲ್ಲಿ ನಿಜವಾಗ್ಲೂ ನಡೀತಾ ಇರುವಂಥ ಒಂದು ಕೆಲಸ, ಅದನ್ನು ತೋರಿಸಿದ್ದಾರೆ. ಅದಕ್ಕೆ ನಮ್ಮ ಬೆಂಬಲ ಇದೆ. ಗನ್ ಎತ್ಕೊಂಡು ಶೂಟ್ ಮಾಡೋದು, ಚಾಕು ಎತ್ಕೊಂಡು ಚುಚ್ಚೋದು, ಇಂಥ ಸಿನಿಮಾ ನಾವು ವೀಕ್ಷಣೆ ಮಾಡೋದು ಇಲ್ಲ. ಅದಕ್ಕೆ ನಮ್ಮ ಬೆಂಬಲನೂ ಇಲ್ಲ. ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರೋದೇ ಅಂಥ ಚಲನಚಿತ್ರಗಳು ಅಂತ ನಮ್ಮ ನೇರ ಆರೋಪ. ಅದು ತೆಲುಗು, ತಮಿಳು, ಕನ್ನಡ ಅಂತ ನಾನು ಹೇಳ್ತೇನೆ. ಎಲ್ಲ ಚಿತ್ರಗಳು ಸಾಂಪ್ರದಾಯಿಕ ಚಿತ್ರಗಳನ್ನ ಚಿತ್ರೀಕರಣ ಮಾಡಿ ಸಿನಿಮಾ ತೆಗೆದು, ಹೌದು, ಸಂಪ್ರದಾಯ ಅದನ್ನ ನಮ್ಮ ದೇಶದ ಸಂಸ್ಕೃತಿ. ಕನ್ನಡ ಸಂಘಟನೆಗಳು ಫಿಲ್ಮ್ ಚೇಂಬರ್ಗಾಗ್ಲಿ ಸಿನಿಮಾ ಇದಕ್ಕಾಗಿ ಒತ್ತಾಯ ಮಾಡಿದ್ರು. ಹೌದು, ಮಾಡಿದಾರಲ್ಲ. ಸಾಂಪ್ರದಾಯಿಕ ಚಲನಚಿತ್ರ ಮೊನ್ನೆ ಸಭೆ ದಿವಸನೇ ನಮ್ಮ ರಾಜ್ಯಾಧ್ಯಕ್ಷರಾದಂತ ಪ್ರವೀಣ್ ಕುಮಾರ್ ಶೆಟ್ಟರು ಮೊನ್ನೆ ಇತ್ತೀಚೆಗೆ ನಡೆದಂತ ಸಭೆಯಲ್ಲಿ ಅವ್ರ ಭಾಷಣದಲ್ಲೇ ಇದೆ. ಆ ತುಣುಕು ನೋಡಿ. ಸಾಂಪ್ರದಾಯಿಕ ಚಲನಚಿತ್ರಗಳನ್ನೇ ಮಾಡಬೇಕು ಅಂತಲ್ಲ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡ್ತಕ್ಕಂಥ ಚಲನಚಿತ್ರಗಳನ್ನು ಮಾಡಿ ಅಂತ ನಮ್ಮ ಆಗ್ರಹ. ನಮಸ್ಕಾರ. ಏನಿವತ್ತು ಮಾಧ್ಯಮ ವರದಿಗಾರನ ನಿಮ್ಮ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೀವಿ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಮ್ಮ ತಾಲೂಕು ಗೌರವಾಧ್ಯಕ್ಷರು ಹೇಳಿದ್ದಾರೆ. ಈಗ ನಮ್ಮದೊಂದು ಆಗ್ರಹ ಇದೆ. ಏನು, ಈಗ ನಮ್ಮ ಪ್ರಕಾಶ್ ಗೌಡ್ರು ಹೇಳಿದಂಗೆ ಚಲನಚಿತ್ರ ನಟರು ಇದುವರೆಗೂ ಯಾರು ಬೆಂಬಲ ಕೊಟ್ಟಿಲ್ಲ, ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಆ ಒಂದು ನಿಲುವು ಯಾವಾಗಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಅವರಿದ್ದಾಗಲೇ ಹೋಯ್ತು. ಏನಾದರೂ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಯಿತು ಅನ್ನೋಷ್ಟೊತ್ತಿಗೆ ಮೊದಲನೇದಾಗಿ ಬಂದು ಎದೆ ತಟ್ಟಿ ನಿಂತ್ಕೊಂಡಿರ್ತಕ್ಕಂಥವ್ರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಒಂದು ಕಾಲಕ್ಕೆ ಹೋಯಿತು. ಈಗಿರೋರೆಲ್ಲ ಬರೀ ದುಡ್ಡಿಗಾಗಿ ಏನೋ ಸಿನಿಮಾಗಳು ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಆಗ್ರಹ ಇದೆ. ಮತ್ತು ನಮ್ಮ ಈಗೇನು ಅಮಾಯಕ ಕನ್ನಡ ಪರ ಹೋರಾಟಗಾರರನ್ನು ಏನು ನ್ಯಾಯಾಂಗ ಬಂಧನಕ್ಕೆ ಒಳಗೆ ಮಾಡಿದ್ದಾರೆ, ಇದರ ವಿರುದ್ಧ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಏನು, ಈಗ ನೀವು ಅಮಾಯಕ ಕನ್ನಡ ಪರ ಹೋರಾಟಗಾರರನ್ನು ಬಂಧನ ಮಾಡಿದ್ದೀರಾ. ಇದನ್ನು ಕೇಳಿದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಗೃಹ ಸಚಿವರು ನಾವು ಏನೇ ಒಂದು ಕಾನೂನನ್ನು ಕೈಗೆತ್ತಿಕೊಂಡ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳ್ತಾ ಇದ್ದೀರಾ. ನಾವು ಕಾನೂನನ್ನು ಕೈಗೆತ್ತಿಕೊಳ್ಳೋವರೆಗೂ ನೀವೇನು ಮಾಡ್ತಾ ಇದ್ದೀರಾ? 2008ರಲ್ಲಿ ತಿದ್ದುಪಡಿ ಮಾಡಿರೋದು 60 ಭಾಗ ಕನ್ನಡ ಇರಬೇಕು, 40 ಭಾಗ ಬೇರೆ ಭಾಷೆ ಇರಬೇಕು ಅಂತ ಹೇಳ್ಬಿಟ್ಟು ಮೊದಲನೇ ಆದ್ಯತೆ ನಮ್ಮ ಕನ್ನಡಕ್ಕೆ ಇರಬೇಕು ಅಂತ ಅವರು ಕೊಟ್ಟಿರ್ತಕ್ಕಂಥ ಒಂದು ನೀವೇ ಮಾಡಿ, ನಿಮ್ಮ ಸರ್ಕಾರನೇ ಯಾವುದೋ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಆದೇಶವನ್ನು ನೀವೇ ಮಾಡಿಲ್ಲ ಅಂದರೆ ಇನ್ನು ನಮ್ಮ ಕನ್ನಡ ಪರ ಹೋರಾಟಗಾರ ಕೈಗೆ ಎತ್ಕೋಬೇಕಾಗತ್ತೆ. ನಾವು ಕನ್ನಡ ಏನೋ ನೀವೇನು ಹೇಳ್ತೀರಾ, ನೀವು ಕನ್ನಡನ ಕೈಗೆ ಎತ್ಕೊಂಡ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳ್ತೀರಾ. ನಾವು ಎತ್ಕೊಳ್ಳೋದು ಬೇಡ, ಅದನ್ನೇನೋ ನೀವೇ ಮಾಡಿಬಿಡಿ, ಯಾರಿಗೂ ತೊಂದರೆ ಇರೋದಿಲ್ವಲ್ಲ ಅಂತ ಹೇಳ್ತಾ, ಏನು ಈಗಾಗಲೇ ನಮ್ಮ ಅಮಾಯಕ ಕನ್ನಡ ಪರ ಹೋರಾಟಗಾರನನ್ನು ನೀವೇನೋ ಬಂಧನ ಮಾಡಿದ್ರ ಅವ್ರನ್ನ ಬೇಷರತ್ನೊಂದಿಗೆ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದು ಖಂಡನ ಸಭೆಯನ್ನು ಮಾಡಿದ್ದಾರೆ. ಅದರ ಒಂದು ಪ್ರಕಾರ ನಾವು ಉಗ್ರವಾದ ಹೋರಾಟವನ್ನು ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಸರ್ಕಾರಕ್ಕೆ ನಮ್ಮ ಎಚ್ಚರಿಕೆಯನ್ನು ರವಾನೆ ಮಾಡ್ತಾ ಇದ್ದೀವಿ. ಮುಳಬಾಲಲ್ಲಿ ಅದೇ ತರಹ
ಏನು ನಾಮಫಲಕಗಳು ತುಂಬಾ ಇಂಗ್ಲಿಷ್ ಇದೆ. ಹೌದು, ಈಗ ಮುಳಬಾಗ್ಲಲ್ಲೂ ಈಗ ಏನು ಮಾನ್ಯ ಮುಖ್ಯಮಂತ್ರಿಗಳು ಫೆಬ್ರವರಿ 28ರವರೆಗೂ ಗಡುವು ಕೊಟ್ಟಿದ್ದಾರೆ. ನಾವು ಈಗೆಲ್ಲ ಮುಳಬಾಗ್ಲಲ್ಲಿ ವರ್ತಕ ಸಂಘದವ್ರನ್ನ ಕರೆದು ಒಂದು ಸಭೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಮ್ಮ DYSP ಅವ್ರ ನೇತೃತ್ವದಲ್ಲಿ ಅದನ್ನು ಮಾಡಿ ಎಲ್ರಿಗೂ ಏನು ಮುಳಬಾಗ್ಲಲ್ಲಿ ಅಂಗಡಿ ಮುಂಗಟ್ಟುಗಳು ಯಾರ್ಯಾರಿದ್ದಾರೆ ಎಲ್ರಿಗೂ ಒಂದು ವಿಚಾರ ಮುಟ್ಸೋ ಅಂತ ಮಾಡ್ತೀವಿ. ಫೆಬ್ರವರಿ 28ರ ಒಳಗಾಗಿ ಅವ್ರಿಗೆ ಗಡುವಿರುತ್ತೆ. ಆಮೇಲೇನೋ ಇದ್ದರೆ ನಾವು ಬೀದಿಗೆ ಇಳಿತೀವಿ. ಅವ್ರು ಕೇಸ್ ಹಾಕ್ತಾರಾ, ಇಲ್ಲ ಅರೆಸ್ಟ್ ಮಾಡ್ತಾರಾ, ಇಲ್ಲ ಬಂಧನ ಮಾಡ್ತಾರಾ, ಜೈಲ್ಗೆ ಹಾಕ್ತಾರೆ, ಏನಾದರೂ ಮಾಡಲಿ ನಾವು ರೆಡಿ ಇದ್ದೀವಿ ಅಂತ ಒಂದು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಓಕೆ. ಓಕೆ.